ಮಾಡಿದ್ಯಾ ಅವಾಗ ಹಚ್ಚೀನಂತಂದ ಅಣ್ಣ ಬಸ್ ಇನ್ನೂ ಬರ್ಲಿಲ್ಲಲ್ಲೇ ಇವು ಎರಡು ಹುಡುಗರು. ತಡಿ ಇವ್ರಿಗೆ ಹೇಳ್ತೀನಿ ಬಸ್ ಸ್ಟ್ಯಾಂಡ್ ಕರ್ಕೊಂಬಾ ಅಂತೇಳಿ ಅಲ್ಲಣ್ಣ. ಯಪ್ಪ ಏನು ಶೆಕೆ ಹೊಡಿತೈತಪ್ಪ, ಓದ್ಕೊಳಕ್ಕೂ ಆಗವಲ್ದಿಲ್ಲ. ಹೊರಗೆ ಕುಂತ್ಕೊಂಡು ಓದ್ಕೊಂಡಿನಂದ್ರೆ ಗನ ಕಿರಿಕಿರಿ, ಬರೀ ಒಟ ಒಟ ಹಚ್ತಾರ. ಚೈತ್ರ ಯಾಕವ ಏನಾಯ್ತು? ಅದು ಕಾಕ ಶೆಕೆ ಭಾಳ ಆಗಾಕತ್ತೈತಿ. ಇಲ್ಲೊಂದು ಪ್ಯಾನ್ ಇತ್ತಲ್ವಾ, ಎಲ್ಲಿ ಹೋತು? ಕಾಕ ಅದು ನಿಮ್ಮ ರೂಮ್ನಾಗ ಐತ್ರಿ. ನಮ್ಮ ರೂಮಿಗೆ ಎದಕ್ಕೆ ಬೇಕಾಗಿತ್ತು? ಮ್ಯಾಗ ಒಂದು ಫ್ಯಾನ್ ಇತ್ತಲ್ಲ. ತಡಿ ಈಗ ಕೇಳ್ತೀನಿ. ಸರೋಜಿ ಸರೋಜಿ. ಅಯ್ಯೋ ನಾನು ಕರಿಬೇಕಂತ ಮಾಡಿದ್ದೆ, ನೀವು ಬಂದ್ರೆ ಅಲ್ರಿ. ರೇಣೋ ಅವರು ಅನ್ನ ಬಸ್ಸಿಗೆ ಹಚ್ಚಿ ಕಳ್ಸ್ಯಾನಂತ. ಹೋರಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಬರೋಗ್ರಿ, ಬಿಸಿಲು ಒಂದು ಭಾಳ ಐತಿ. ನನ್ನ ಮಗಳು ಬಸ್ ಸ್ಟ್ಯಾಂಡಿಂದ ನಡ್ಕೊಂಬರೋಕ್ಕಾಗತ್ತನ? ಹೋರಿ ಕರ್ಕೊಂಬರೋರಿ. ಅವ್ರೇನು ಸಣ್ಣರನ? ಯಾಕೆ ದಿನ ನಾನೇ ಇರ್ತೀನಿ ನನ್ನ ಮನ್ಯಾಗ. ಬಸ್ ಸ್ಟ್ಯಾಂಡಿಂದ ದಿನ ನಡ್ಕೊಂತ ಬರ್ತಾ ಇಲ್ಲ ರೇಣವ, ಅದೇನು ಮಹಾ ದೂರ ಐತಿ. ಬರ್ತಾಳ ದಿನ ಒಬ್ಬಕ್ಕೆ ಓಡಾಡ್ತಾಳ ಬಸ್ಸಿಗೆ. ಇವತ್ತೇನು ಹೊಸದೇ ವಿಷಯ ಇಲ್ಲ. ನೀನು ಮನ್ಯಾಗ ಅದೀರಿ, ಕರ್ಕೊಂಬರ್ರಿ ಅಂದ್ರೆ ಹಂಗೆ ಯಾಕೆ ಮಾಡ್ತೀರಿ? ಅದು ಹೋಗ್ಬಿಡು. ಇದು ಪ್ಯಾನ್ ಪಾರವ ಚೈತ್ರ ರಶ್ಮಿ ರೂಮ್ನಾಗ ಇಟ್ಟಿತ್ತಲ್ಲ, ಇದನ್ಯಾಕೆ ಇಲ್ಲಿ ತಂದಿಟ್ಟಿ? ನಾನು ಹಚ್ಕೊಳಕ್ಕೆ ತಂದಿಟ್ಕೊಂಡಿನಿ. ಮ್ಯಾಗ ಒಂದು ಪ್ಯಾನ್ ಐತ್ಲ, ಅದು ಚಲೋನೇ ಐತಿ. ಮತ್ತು ಇದು ಯಾಕೆ ಬೇಕು ನಿನಗೆ? ನೀವೇನು ಹಂಗೆ ಅಂತೀರಿ? ಹುಡುಗಿಯರಿಗೆ ಅಕ್ಕರು ಒಟ್ಟ ಕಬ್ರಿಲ್ಲ. ಬೆಳತನ ಪ್ಯಾನ್ ಉರ್ಸದ. ಹಗ್ಲಿನಾರ ಪ್ಯಾನ್ ಬಂದ್ ಮಾಡಿ ಬರ್ಬೇಕಿಲ್ಲ. ಹಗ್ಲಿನ ಹಂಗೆ ಉರ್ಸದ. ಕರೆಂಟಿನ ಬಿಲ್ಲು ಇಟ್ಟು ಉದ್ದ ಬಂದತಿ. ಕರೆಂಟ್ ಬಿಲ್ಲು 1000 ರೂಪಾಯಿ ಮ್ಯಾಗ ಬರಕತ್ತತಿ. ಕರೆಂಟ್ ಬಿಲ್ ತುಂಬಾರು ನಾವು. ಅವ್ರಿಗೇನು ಬ್ಯಾನಿ, ಅದಕ್ಕೆ ತಂದು ಇಲ್ಲಿ ರೂಮ್ನಾಗ ಇಟ್ಕೊಂಡಿನಿ ನೋಡು. ಮತ್ತು ನೀನು ಬೆಳತನ ಪ್ಯಾನ್ ಹಚ್ಚಿರ್ತಿ, ಮತ್ತು ಅವ್ರಿಗೆ ಹಚ್ಚಬೇಡ ಅಂದ್ರೆ ಹೆಂಗೆ? ಏನು 1000 ರೂಪಾಯಿ ಕಟ್ಟಿದ್ರೆ ಆಗುತ್ತೆ? ಹಾಗೆಲ್ಲ ಮಾಡಬಾರ್ದು. ಪಾಪ ಓದ್ಕೊಂಡು ಹುಡುಗರು ಬೆಳತನ ಸೆಕೆ ಹಾಕಿರ್ತೈತಿ ರೂಮ್ನಾಗ. ಪ್ಯಾನ್ ಕೊಟ್ರೆ ಏನಾಕಿತ್ತು? ಏನಾಗುತ್ತೆ? ನಿಮಗೆ ಗೊತ್ತಿಲ್ಲ. ಬೆಳತನ ಕರೆಂಟ್ ಹಂಗೆ ಉರಿತಿರ್ತತಿ ರೂಮ್ನಾಗ. ಬೆಳತನ ಪ್ಯಾನ್ ಹಿಂಗೆ ಉರಿತಿರ್ತತಿ. ಅವ್ರಿಗೇನು ಬಾದ್ನ ಇಲ್ಲಲ್ಲ. ಬಾದ್ನ ಇತ್ತಂದ್ರೆ ಇದನ್ನ ಮಾಡ್ತಿದ್ರು. ಅವ್ರ ಅಪ್ಪ ಕಟ್ಟಂಗಿಲ್ಲಲ್ಲ, ನೀವು ಕಟ್ತಿರಲ್ಲ, ಅದಕ್ಕೆ ಬ್ಯಾನ್ ಇಲ್ಲ ಅವರಿಗೆ. ಮಕ್ಕಳ್ಯಾಳ ಒಂದಿಷ್ಟು ದಿನ ಅವರು ಬರಲಿ. ಅದಕ್ಕೆ ರೂಮ್ನ್ಯಾಗ ದೊಡ್ಡ ಬಲ್ಪ್ ತೆಗೆದು 0 ಬಲ್ಪ್ ಹಾಕಿ ಬಂದೀನಿ. ಸರೋಜಿ ಅತಿ ಆಯ್ತು ನಿಂದು. ಅಲ್ಲಲ್ಲೇ ಓದ್ಕೊಂಡು ಮಕ್ಕಳು ಹಂಗತಿ ಮಾಡಿದ್ರೆ ಹೆಂಗದ? ಹೆಂಗೆ ಓದ್ಕೋಬೇಕು ಅವು ಮಕ್ಕಳು? ಅಲ್ಲಲ್ಲೇ ನಿಂದು ಏನು ಅನಿಸ್ತತಿ? ನೀ ಏನೋ ದುಡಿಯೋಕ್ಕೆಲ್ಲ ಮಾಡೋಕ್ಕೆಲ್ಲ ದುಡಿಯವ ನಾನು, ತಂದು ಹಾಕವ ನಾನು. ನಿಂದೇನ್ಲೇ ನೋಡಿಲ್ಲೇ ಇದನ್ನೆಲ್ಲ ನಾಟಕ ಬಿಡು. ಆ ಪ್ಯಾನ್ ಆ ಹುಡುಗರಿಗೆ ಕೊಡು. ಸುಮ್ಮನೆ ಸರಳಿಂದ ಹೇಳಾಕತ್ತೀನಿ, ಸುಮ್ಮನೆ ಹೋಗಿಡ್ಬೇಕಷ್ಟ. ಆ ದೊಡ್ಡ ಬಲ್ಪ್ ಹಾಕಲ್ಲಿ ರೂಮ್ನ್ಯಾಗ. ಅವು ಬೆಳತಾನ ಓದ್ಕೊಂತಿರ್ತಾವೆ ಹುಡುಗರು. ಹಂಗೆಲ್ಲ ಮಾಡಬಾರ್ದು. ಓದೋ ಮಕ್ಕಳಿಗೆ ಹಂಗತಿ ಮಾಡಬಾರ್ದು. ಅದೇಟ್ ಓದ್ತಾವ ಏನು? ಅಟ್ ಓದು ತಿಂಡಿತ್ತಂದ್ರೆ ಬೀದಿ ಲೈಟ್ ಹತ್ತಿರ್ತತಲ್ಲ, ಅಲ್ಲಿ ಕುಂತ್ಕೊಂಡು ಓದ್ಬೇಕು. ಹಂಗತಿ ಹೇಳ್ತೀಯಲ್ಲ, ಹಂಗಾರ ರೇಣುವಂಗೂ ಹಂಗೆ ಹೇಳು. ಆಕಿನೂ ಬೀದಿಯಾಗ ಕುಂತ್ಕೊಂಡು ಓದಂತ ಹೇಳಲ್ಲ. ನೀವೇನ ಅಪ್ಪದಿರೋ ಏನು ಶತ್ರು ಓದಿರೋ ಅಂತೀನಿ ನಾನು. ನಮ್ಮ ಮಗಳು ಯಾಕೆ ಬೀದಿಯಾಗ ಕುಂತ್ಕೊಂಡು ಓದ್ಬೇಕು? ಅಲ್ಲಲ್ಲಿ ನಮ್ಮ ರೇಣು ಬೇರೆನ, ಆ ಮಕ್ಕಳು ಬೇರೆನ? ಎಲ್ಲರೂ ಒಂದೇ ಓದಿಲ್ಲ, ಎಲ್ಲರೂ ನಮ್ಮ ಮಕ್ಕಳು. ಹಂಗೆಲ್ಲ ಮಾಡಬಾರ್ದು, ಭೇದ ಭಾವ ಮಾಡಬಾರ್ದು. ಸರೋಜಿ ಇವತ್ತಿನ ದಿನ ನಾನು ನೆಳ್ಳಾಗ ಕುಂತ್ಕೊಂಡು ಊಟ ಮಾಡಕತ್ತೀನಿ ಅಂದ್ರೆ ಅದಕ್ಕೆ ಕಾರಣನ ನಮ್ಮ ಅಣ್ಣ ಅದಾವ ಹೊಟ್ಟಿ ಬಟ್ಟಿ ಕಟ್ಟಿ ನನ್ನ ಓದಿಸಿದ. ಅದು ನೆನಪೈತಿ. ತಿನ್ನೋದು ಬಿಟ್ಟು ನನ್ನ ತಿನ್ನಿಸಿದ ನಮ್ಮ ಅಣ್ಣ. ಇವತ್ತು ನಮ್ಮ ಅಣ್ಣ ನನ್ನ ಓದಿಸ್ಲಿಕ್ಕಂದ್ರೆ ನಾನು ಇಂಥ ದೊಡ್ಡ ನೌಕರಿಯಾಗಿ ಇರ್ತಿದ್ದಿಲ್ಲ. ನಮ್ಮ ಅಣ್ಣನ ರೀನ ಎಷ್ಟು ತೀರಿಸಿದ್ರು ಕಡಿಮೆನ. ಈ ಒಂದು ನೆಪದಾಗಾದರೂ ನಮ್ಮ ಅಣ್ಣನ ರೀನ ತೀರಿಸ್ತೀನಿ. ಅಯ್ಯೋ ಶಿವನ, ಇದನ್ನ ಬಂದಾಗಿಂದ ಕೇಳಾಕತ್ತೀನಿ 8 ವರ್ಷ ಅದನ್ನ ಹೇಳುದು. ಬರೀ ಇದನ್ನ ಹೇಳ್ಕೊಂತ ಬಂದ್ರಿ. ಆದ ಬಳೆ ಎಲ್ಲ ಅಡುಗೆ ಮಾಡಿದ್ದಾತು. ನಾಳೆ ನನ್ನ 2 ಮಕ್ಳು ಕೈ ಚಮ್ ಕೊಡಕಂತ್ರಿ. ಬರೀ ರೀನಾ ಆಯ್ತು ಅಂತ ಇದನ್ನೇ ಹೇಳ್ಕೊಂತ ಹೋಗ್ಬಿಡ್ರಿ. ನಿನಗೇನು ಹೇಳೋದು ಅರು ಇಲ್ಲ. ನೀ ಬದಲಾಗಂಗಿಲ್ಲ, ಸತ್ರು ಬದಲಾಗಂಗಿಲ್ಲ ನೀನು. ಹನುಮಂತಿ, ನಾ ಹೋಗ್ಬರ್ತೀನಿ. ಹುಷಾರು ನೋಡವ, ನಮ್ಮ ಅವ್ನ ಸಭಾ ಹಂಗಾದವ. ನನಗೂ ಇರ್ಬೇಕನ್ನೋ ಆಸೆವ. ಹೋಗು ನಡಿ ಅಂತಾಳ ಅಲ್ಲನ. ಮತ್ತು ಆಕಿ ಹೋಗು ನಡಿ ಅಂದ್ರೆ ನಾನು ಇರೋದು ಚಂದಲ್ಲಲ್ಲ ಹನುಮಂತಿ. ನಾನು ಹೊಟ್ಟೆ ಹುಟ್ಟಿದೆ ಮಗಳಿಗೆ ಹೆಂಗತಿ ಮಾತಾಡ ಮಾತಿ ಚಿಗವ. ಚೀಲದಾಗ ಬುತ್ತಿ ಇಟ್ಟಿನಿ, ಹಂಗ ಕರ್ದಂಟ ಮಾಡಿ ಇಟ್ಟಿನಿ. ತಗೊಂಡು ಹೋಗು. ತವ್ರ ಮನೆಯಾಗಿದ್ದ ಗಂಡ ಮನೆಗೆ ಹೊಂಟಿ ಕೈ ಬೀಸ್ಕೊಂತ ಹಂಗ ಹೋದ್ರ ಗಂಡ ಮನೆ ಸುಮ್ಮಿರ್ತಾರನ? ಆಡ್ಕೊಂತಾರವ. ಅದಕ್ಕೆ ಕಟ್ಟಿ ನೋಡು. ಲಗ್ನ ಆಗಿ ಇಷ್ಟು ವರ್ಷ ಆಯ್ತಾ? ಇವತ್ತು ನೋಡಿ ಮನೆಯಾಗಿಂದ ಬುತ್ತಿ ತಗೊಂಡು ಹೊಂಟಿದ್ದ. ಸ್ವಂತ ತಾಯಿ ಅದಾಕೆ ಒಂದ ದಿನ ಪದರ್ನ್ಯಾಗ 2 ರೊಟ್ಟಿ ಕಟ್ಟಿಲ್ಲ ನೋಡಿ ಹನುಮಂತಿ ನನಗೆ. ನನ್ನ ತವ್ರ ಮನೆದು ಮುಚ್ಕೋಬೇಕಂತ ಹೇಳಿ ದಾರ್ಯಾಗ ಹೋಗೋ ಮುಂದಾಗ ಏನಾರ ತಿನ್ಸ ತೊಗೊಂಡು ಹೋಗ್ತೀನಿವ. ಏನು ಕೇಳ್ತಿ? ನಮ್ಮವ್ ಹಿಂತಾಕ್ಯದ.
ನಿಮ್ಮ ಲಗ್ನಾಗಿನ ಸೀರೆ ಉಡಿಸ್ಯಾಳವ್ವ ಒಂದು ಸೀರೆ ಕಂಡಿಲ್ಲ. ನಿಮ್ಮ ಕಾಕನ ತುಡುಗಿಲೆ ತೆಗೆದಿಟ್ಕೊಂಡು ರೊಕ್ಕ ತರುದು ತಂದು ಇವ್ರ ಹೆಸರು ಹೇಳಿ ಉಟ್ಕೊಂಡು ಹೋಗೋದಯ್ಯವ್ವ. ಇಂಥ ಪರಿಸ್ಥಿತಿ, ಇಂಥ ಜೀನ್ ಜಿಕ್ಕಾಟಿ ನಮ್ಮವ್ವ. ಈಕಿಗೆ ಹಿಂಬರ್ಕಿ ಯಾರು ಬ್ಯಾನ್ ಹತ್ತಿಲ್ಲ. ಈಗ ನೋಡ ನಾ ಬಂದೀನಿ, ಈಕಿ ಜಿಪ್ಪಂತನ ಒಟ್ಟು ಬಿಡಿಸೇ ಬಿಡ್ತೀನಿ ಚಿಗವ ನಾನು. ಯವ್ವ ಆಟ ಮಾಡಿ ಪುಣ್ಯ ಕಟ್ಕೋ ಅಂದಂಗ. ಅಲ್ಲ ಕರ್ಗಂಟ್ ಹಾಕಕ್ಕ ಸಕ್ರಿ ಪುಟಾಣಿ ಎಲ್ಲಿತ್ತು? ಅಲ್ಲೇ ಅವನ ಮನೆಗೆ ಹೋಗಿದ್ನ್ಯಾ. ಅದಕ್ಕೆ ಅಲ್ಲೇ ಚಪಾತಿ ಪಲ್ಯ ಮಾಡ್ಕೊಂಡು ಕರ್ಗಂಟ್ ಹಾಕೊಂಡು ತಗೊಂಡ್ಬಂದು ತೆಗೆದಿಟ್ಟಿದ್ದೆ ಅತ್ತಿ ತುಡುಗಿಲೆ. ಯವ್ವ ಹನುಮಂತಿ, ಇಷ್ಟು ದೊಡ್ಡ ಗುಣ ಐತಿ ನಿಂದು. ಈಗಿನ ಕಾಲದಾಗ ನಿನ್ನಂತ ತಮ್ಮನ ಹೆಂಡ್ರು ಸಿಗೋದು ಭಾಳ ಕಠಿಣ ಐತಿ. ನಾ ಭಾಳ ಪುಣ್ಯ ಮಾಡೀನವ ನಿನ್ನಂತ ತಮ್ಮನ ಹೆಂಡತಿ ಪಡಿಬೇಕಂದ್ರೆ. ನಡಿ ನಡಿಯ ಬಸ್ಸಿಗೆ ಹೊತ್ತಾತು. ಇನ್ನೆಲ್ಲಿದು ಬೇಡವಾ? ನಿಮ್ಮಿಬ್ರು ಬಿಟ್ಟು ಅದಂಗ ಹೋಗಕ್ಕಾಗತ್ತ? ಬೇಡ, ಬಸ್ಸಿಗೆ ಹಚ್ಚಿ ತಾನ ಹೋಗ್ಕಳ. ಏನು ಅರೇ ದೂರ ಐತನ? ಇಲ್ಲಿ ಕುಂದಿರ್ತಾಳ ಬಸ್ನಾಗ, ಅಲ್ಲಿ ಹೋಗಿ ಉಳ್ತಾ. ಅಲ್ಲಿ ನಿಮ್ಮ ಕಾಕ ಬಂದು ಕರ್ಕೊಂಡು ಹೋಗ್ಕಣ ಮನೆಗೆ. ಇದೆ ಅಂತ ಕಳ್ಳಿಂದ ಐತೆ ನೀವು ಮರುಗಳಿಂದ ಐತೆ ನಮ್ಮ ಅತ್ತಿ. ಎಂಕವಕ್ಕ ಎಂಕವಕ್ಕ ಎತ್ತಿ ಯಾರ ಬಂದಾರ ನೋಡು. ಹೋಗ್ತೀನಿ. ಯಾರ ಬಡ್ಡಿ ಸಾಲ ಕೊಡಾರು ಬಂದಿರ್ಬೇಕು. ನನ್ನ ಮಗಳ ಹೋಗಿ ಬಾ, ಹುಷಾರು ನೋಡು. ಅಲ್ಲ ಮಗಳು ಗಂಡನ ಮನೆಗೆ ಹೊಂಟಾಳ, ಕಳಿಸಿ ಬರ್ಬೇಕು ಅನ್ನೋದು ಇಲ್ಲಿ ನೋಡು. ಹಂಗೆ ಹೋಗ್ಬಿಟ್ಲು ನೋಡು ನಮ್ಮವ್ವ. ನೀ ಬ್ಯಾಸರ ಮಾಡ್ಕೊಬೇಡವಾ. ನಡಿ, ನಾನಿನ್ನ ಕುಂದಿಸ್ ಬರ್ತೀನಿ ಬಸ್ಸಿಗೆ ಹೋಗಿ. ಹನುಮಂತಿ, ನೋಡಿಲ್ಲ ಅವ್ವ ಅತ್ತಿ ರೊಕ್ಕ ಕೊಡೋ ಮಟ ಆಕೆ ನಿಮ್ಮಿಬ್ರು ಸೇಸೆ ಕೊಡಂಗಿಲ್ಲ. ಭಾಳ ರೊಕ್ಕ ಕಲವು ಬೇಡ ನಮ್ಮವ್ವ. ಎಲ್ಲ ಗೊತ್ತಾಗೈತಿ ನನಗೆ. ಹೆಂಗೆ ದಾರಿ ತರ್ಬೇಕು ಅನ್ನೋದು ಗೊತ್ತೈತಿ ಚಿಗವ. ನಮ್ಮ ಬಗ್ಗೆ ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡವ, ನೀ ಆರಾಮಾಗಿರು. ಮನಿ ಹೆಣ್ಣು ಮಗಳು ಮನಸ್ಸು ನೋಸ್ಕೊಂಡು ಹೋಗ್ಬೇಡವ ಚಿಗವ. ಚಿಗವ ತಗೋ, ನಿನ್ನ ಹತ್ರ ಇಟ್ಕೋ ಇವ್ನ ರೊಕ್ಕನ. ನನಗೆ ಎದಕ್ಕವ? ಬೇಡ, ನನ್ನ ಹತ್ರ ಅದಾವ ಇವು ರೊಕ್ಕ. ನಿನ್ನ ಹತ್ರ ಎಲ್ಲಿದ್ದ ಬಂದು? ನನಗೆ ಅವು ಕೊಟ್ಟಿದ್ಲು, ನಿನ್ನ ಹತ್ರ ಇಟ್ಕೋ ಅಂತೇಳಿ. ಯವ್ವ ನೀ ಹಂಗ ಹೊಂಟಿವ ಯವ್ವ, ಅದಕ್ಕೆ ತಗೋ. ನಿನಗೂ ಎದಕ್ಕರ ಬರ್ತಾವ ತಗೋ ಚಿಗವ. ನನಗೆ ಬೇಡವ, ನನ್ಗೆ ನಿಮ್ಮ ಕಾಕ ಕೊಡ್ತಾನೆ. ಬೇಡ, ನನಗೆಲ್ಲ ಗೊತ್ತೈತಿ. ಕಾಕನು ಏಟದನ ಅಂತೇಳಿ ತಗೋ. ಒಲ್ಲೆ ನಾಕ್ ಹೋಗ್ಬೇಡ, ಇಟ್ಕೋ ನಿನ್ನ ಹತ್ರ. ನಿನಗಂತ ಅತ್ತಿ ರೊಕ್ಕ ಕೊಟ್ಟಿದ್ದನ್ನ ನನಗೆ ಕೊಡಕತ್ತಿಯಲ್ಲ ಹನುಮಂತಿ. ಮತ್ತು ನಿನಗೂ ಇಲ್ಲಿ ಖರ್ಚಿಗೆ ಅದಕ್ಕೆ ಅವು ಅಂಕರು ಏನು ಕೊಡಂಗಿಲ್ಲ. ನಿನ್ಗೆ ಇರ್ಲಿ ತಗೋರ್ವ, ನನಗೆ ಬೇಡ. ಹಂಗೇನೆ ಇದನ್ನ ಮಾಡ್ಕೋಬೇಡ. ನನಗೆ ಹಂಗತಿ ಬೇಕಾತಂದ್ರೆ ಅವು ಕೊಡ್ತಾಳ, ನಿಮ್ಮ ತಮ್ಮ ಕೊಡ್ತಾನ. ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ನಿನ್ನ ಹತ್ರ ಎತ್ತಿಟ್ಕೋ. ಮತ್ತೆ ಅತ್ತಿ ಬಂದಂದ್ರೆ ಅವತ್ತು ದಬಕ್ಕಂತ ಇಟ್ಕೊಂತಾಳೆ. ಯವ್ವ ತೆಗೆದಿಟ್ಕೋ. ಅಕ್ಕ ಸಾರಿ, ನಿನ್ನ ಮಾತೊಂದು ಕೆಲಸ ಹಚ್ಚಿದ್ಯವ ನಾನು. ಇಲ್ಲಿ ತಗೋ, ನಂದ ತಪ್ಪು. ಚಾ ಕೊಡು ಮುಂದಾಗ ನೋಡ್ಕೊಂಡು ಕೊಡ್ಬೇಕಿಲ್ಲ. ನಂದ ತಪ್ಪ ಅದು ತಗೋ. ಏನು ಆಗಂಗಿಲ್ಲ, ಕುಡಿ ಚಾನ. ನಾ ಹೊಸಕತ್ತೀನಿ ಇಲ್ಲ. ಪಾಪ ಎಷ್ಟು ಕೆಲಸ ಮಾಡಿರ್ತಿ, ಮತ್ತೊಂದು ಕೆಲಸ ಹಚ್ಚಿನಿ ನಾನು ನಿನಗೆ. ಅಷ್ಟ್ಯಾಕೆ ಬೇಸರ ಮಾಡ್ಕೋತಿ? ಇರಲಿ ಬಿಡು. ಪರವಕ್ಕ ನಾನು ಒರೆಸ್ತೀನಿ ಅಂದ್ರೂ ಬಿಡಲಿಲ್ಲ ನೀನು. ನೀನ ಒರ್ಸಕತ್ತಿ. ಅಲ್ಲ ಕರೆ ಅಂದ್ರವ ನಿನ್ನಂತ ಅಕ್ಕನ ಪಡಿಬೇಕಂಬ ಭಾಳ ಪುಣ್ಯ ಮಾಡೀನಿ ನಾನು. ಸಾಕು ಸಾಕು ಹೋಗಿದ್ದ. ಹೊಲಕ್ಕೆ ಚಾ ಕೊಡೋದು ಹೋಗ್ಕೊಂತ ಕುಂದ್ರು. ಯಾಕ ನೋಡಲ್ಲಿ ರೇಷ್ಮೆ ಅಕ್ಕ ಬಂದ್ಲು. ಆಕೆ ಮಕ್ಕ ನೋಡಿ ಹೆಂಗಾಗಿತ್ತಿ. ಹುಷ ಸಾಕಾಗುತ್ತ. ಓಹೋ ರಶ್ಮಿ ಅಕ್ಕ ಯಾವ ಬಂದಕ್ಕ? ಇನ್ನೇ ಬಂದು ಮಕ್ಕ ತಕೊಂಡೆ. ಯಾಕ ಕಣ್ಣಾಗಿ ನೆಮ್ಮಿ ಇಟ್ಕೊಂಡಿದ್ದೇನ? ಹಾಗೆಲ್ಲ ನೋಡ್ಲಿಲ್ಲನ? ನೋಡಿದ್ದು ನೋಡ್ಲಾರ್ದಾರ ಗತೆ ಸುಮ್ಮನೆ ಕೂತಿದ್ದಿ. ಈಗ ಕೇಟ ಅದು ಹೋಲಿ ಬಿಡವ ಅಕ್ಕ. ಏನವ 3 ದಿನದಾಗ ಹಿಂಗಾಗಿ ಬಂದ್ಬಿಟ್ಟಿ ಅಕ್ಕ. ಎಲುಬು ತಗೊಲು ಒಂದ ಉಳಿದತಿಲ್ಲ ಅಕ್ಕ. ಸೊರಿಗೆ ಬಿಟ್ಟಿಲ್ಲ 3 ದಿನದಾಗ. ಯಾಕ ಊಟ ಹಾಕ್ಲಿಲ್ಲನ ಅವ್ರು ನಿನಗ? ಅಂದಂಗ ನಿನಗ ಏನು ಕೊಡಿಸ್ಲಿಲ್ಲನ ಅವರು? ಮೊದ್ಲಕ್ಕ ಹೊಟ್ಟು ಉರಿಯಾಕತ್ತ ಬಾಯ್ ಸುಮ್ಮರು. ಅಲ್ಲನ ನನಗ ಸಾಕಾಗಿ ಹೋಗೈತಿ. ನನ್ನ ಪಾಡಿಗೆ ನನಗ ಸುಮ್ಮನೆ ಇರಾಕ್ ಬಿಡು ನೀನು.